ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ನಲ್ಲಿ ಬರುವಂತಹ ಸಬ್ಜೆಕ್ಟ್ ಕಾಸ್ಟ್ ಅಕೌಂಟ್ ನಲ್ಲಿ ಬರುವಂತಹ 5 ಮತ್ತು 10 ಅಂಕದ ನ್ಯೂಮರಿಕಲ್ ಪ್ರಾಬ್ಲಮ್ ರಿಲೇಟೆಡ್ ಪ್ರಶ್ನೆಗಳನ್ನ ನೋಡೋಣ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಯುವರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ 5 and 10 marks numerical important problems. ಫಸ್ಟ್ ವಿ ವಿಲ್ ಡಿಸ್ಕಸ್ 5 marks ಪ್ರಾಬ್ಲಮ್. ಮೊದಲಿಗೆ 5 ಅಂಕದ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ. ಸೊ ನಿಮಗೆ ಟೋಟಲ್ ಇರೋ ಸಿಲೆಬಸ್ ಏನಂದ್ರೆ 5 ಅಂಕದ ಪ್ರಶ್ನೆಗಳು ಟೋಟಲ್ 6 ರೀತಿ ಪ್ರಾಬ್ಲಮ್ ಇದೆ. ಸೊ ಇದನ್ನ 2 ಡಿವಿಷನ್ ಮಾಡ್ಕೋಬೇಕು. ಸೊ 3 ಪ್ರಾಬ್ಲಮ್ ಏನಿರುತ್ತೆ ಫಾರ್ಮುಲಾ ಬೇಸ್ಡ್ ಪ್ರಶ್ನೆ ಇರುತ್ತೆ, 3 ಪ್ರಾಬ್ಲಮ್ ಏನಿರುತ್ತೆ ಅಕೌಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಅಂದ್ರೆ 3 ಪ್ರಾಬ್ಲಮ್ಸ್ ನ ನೀವು ಫಾರ್ಮುಲಾದಿಂದ ಸಾಲ್ವ್ ಮಾಡಬೇಕು, 3ನ್ನ ಅಕೌಂಟ್ ಪ್ರಿಪರೇಷನ್ ಮಾಡಬೇಕು. ಸೊ ಫಾರ್ 5 marks problems there are total 6 types of questions. You have to make it in 2 categories. 3 problems comes under formula. So by using formula you have to solve the problem, and 3 problems relates to account. So account preparation is for 3 problems you have to practice accounts. Total they will ask 5 questions. You have to answer 4 answers. So from these 3, 2 questions will come. From these 3, 2 questions will compulsory comes. ಟೋಟಲ್ ಏನು ನೀವು 5 ಕ್ವಶನ್ ಕೇಳಿರ್ತಾರೆ ಪೇಪರ್ ನಲ್ಲಿ, ಅದರಲ್ಲಿ 4ಕ್ಕೆ ನೀವು ಉತ್ತರ ಬರೀಬೇಕು. ಸೊ ಫಾರ್ಮುಲಾ ರಿಲೇಟೆಡ್ ಏನಿದೆ 3 ಪ್ರಶ್ನೆಗಳು, ಅದರಲ್ಲಿ 2 ಕಂಪಲ್ಸರಿ ಕೇಳ್ತಾರೆ. ಅಕೌಂಟ್ ಪ್ರಿಪರೇಷನ್ ಮಾಡೋದು ಏನಿದೆ ಅದರಲ್ಲಿ 2 ಕಂಪಲ್ಸರಿ ಕೇಳ್ತಾರೆ. ಒಂದು ಥಿಯರಿ ಪ್ರಶ್ನೆ ಇರುತ್ತೆ. ಸೊ ಈ ರೀತಿ ನಿಮ್ಗೆ ಏನ್ ಮಾಡಿರ್ತಾರೆ ಫಾರ್ಮೆಟ್ ಸೆಟ್ ಮಾಡಿರ್ತಾರೆ. ಇನ್ನು ನೆಕ್ಸ್ಟ್ ಏನಂದ್ರೆ ಯಾವ್ಯಾವ ಪ್ರಾಬ್ಲಮ್ ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಆ 6 ಪ್ರಾಬ್ಲಮ್ ಯಾವ ಅಂತ ನೋಡೋಣ. ಸೊ ಫಸ್ಟ್ ಗೆ ಜಾಬ್ ಕಾಸ್ಟ್ ಶೀಟ್, second profit and loss amount and general reserve amount calculation, passenger per kilometer calculation, process account preparation, reconciliation statement preparation, PV ratio and fixed assets calculation. So there are total 6 types of 5 marks problem: job cost sheet, process account, reconciliation statement. So these 3 are account related problem. You have to prepare account to solve the problems. ಈ 3 ಏನಿದೆ ಜಾಬ್ ಕಾಸ್ಟ್ ಶೀಟ್, ಪ್ರೊಸೆಸ್ ಅಕೌಂಟ್, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್, ಇವು ಅಕೌಂಟ್ ರಿಲೇಟೆಡ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಜನರಲ್ ರಿಸರ್ವ್ ಅಮೌಂಟ್ ಕ್ಯಾಲ್ಕುಲೇಷನ್, ಪ್ಯಾಸೆಂಜರ್ ಪರ್ ಕಿಲೋಮೀಟರ್ ಕ್ಯಾಲ್ಕುಲೇಷನ್, ಪಿವಿ ರೇಷಿಯೋ ಕ್ಯಾಲ್ಕುಲೇಷನ್, ಇವು 3 ಏನಿದೆ ಇವು ಫಾರ್ಮುಲಾ ಬೇಸ್ಡ್ ಕ್ವಶನ್. ಸೊ ಫಾರ್ಮುಲಾದಲ್ಲಿ 2 ಪ್ರಶ್ನೆ ಬರುತ್ತೆ, ಅಕೌಂಟ್ ಪ್ರಿಪರೇಷನ್ 2 ಪ್ರಶ್ನೆ ಬರುತ್ತೆ ಪೇಪರ್ ನಲ್ಲಿ. ಟೋಟಲ್ ಈ 6 ಪ್ರಾಬ್ಲಮ್ಸ್ ಮೆಥಡ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರತಿಯೊಂದಕ್ಕೂ 2 ಎಕ್ಸಾಂಪಲ್ ಸಾಲ್ವ್ ಮಾಡಿದ ವಿಡಿಯೋ ಹಾಕಿರ್ತೀನಿ. ಸೊ ಅದೇ ಸೇಮ್ ಕ್ವಶನ್ಸ್ ಬರುತ್ತೆ, ನಂಬರ್ಸ್ ಅಷ್ಟೇ ಚೇಂಜ್ ಮಾಡ್ತಾರೆ. ಎಕ್ಸಾಕ್ಟ್ ಕ್ವಶನ್ ಡೈರೆಕ್ಟ್ ಕೊಡಕ್ ಬರೋದಿಲ್ಲ. ಆದ್ರಿಂದ ನಾನು ಇದಕ್ಕೆ ರಿಲೇಟೆಡ್ ಏನು 2 ಸೇಮ್ ಟು ಸೇಮ್ ಪ್ರಾಬ್ಲಮ್ಸ್ ನಂಬರ್ಸ್ ಚೇಂಜ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮ್ಗೆ ಎಕ್ಸಾಂಪಲ್ ಹಾಕ್ತೀನಿ. ಮೆಥಡ್ಸ್ ನೀವು ನೋಡ್ಕೋಬಹುದು, ವಿತ್ ಫಾರ್ಮ್ಯಾಟ್ ಎಕ್ಸ್ಪ್ಲನೇಷನ್ ಮಾಡಿರ್ತೀನಿ. ಇನ್ನು 10 ಮಾರ್ಕ್ಸ್ ಗೆ ನೋಡೋಣ. ಸೊ ಫಾರ್ 10 ಮಾರ್ಕ್ಸ್ ಟೋಟಲ್ ಕ್ವಶನ್ ದೇ ವಿಲ್ ಆಸ್ಕ್ 5, all numerical related questions. So out of 5 you have to answer 3 including case study. So case study will comes from operating cost sheet, means ಸರ್ವಿಸ್ ಕಾಸ್ಟ್ ಚಾಪ್ಟರ್. ಸರ್ವಿಸ್ ಕಾಸ್ಟ್ ಚಾಪ್ಟರ್ ನಲ್ಲಿ ನಿಮಗೆ ಆಪರೇಟಿಂಗ್ ಕಾಸ್ಟ್ ಶೀಟ್ ಏನಿದೆ ಅದನ್ನ ಕೇಸ್ ಸ್ಟಡಿ ಆಗಿ ಕೇಳ್ತಾರೆ. ಉಳಿದಿದ್ದ ಪ್ರಾಬ್ಲಮ್ಸ್ ಏನಿರುತ್ತೆ ಜನರಲ್ ಏನು ನಾರ್ಮಲ್ ಆಗಿ ನೀವು ಬಿಡಿಸುವಂತ ಪ್ರಶ್ನೆ ಇರುತ್ತೆ. 5 ಕ್ವಶನ್ ಕೊಟ್ಟಿರ್ತಾರೆ, 3ಕ್ಕೆ ಆನ್ಸರ್ ಬರೀಬೇಕಾಗುತ್ತೆ. ಫಸ್ಟ್ ಕ್ವಶನ್ ಕಾಂಟ್ರಾಕ್ಟ್ ಅಕೌಂಟ್, ಸೆಕೆಂಡ್ ಕ್ವಶನ್ ಆಪರೇಟಿಂಗ್ ಕಾಸ್ಟ್ ಶೀಟ್, ಥರ್ಡ್ ಕ್ವಶನ್ ಪ್ರೊಸೆಸ್ ಅಕೌಂಟ್, ಫೋರ್ತ್ ಕ್ವಶನ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್, ಫಿಫ್ತ್ ಕ್ವಶನ್ ಪಿವಿ ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್, ಪ್ರಾಫಿಟ್ ಅಂಡ್ ಸೇಲ್ಸ್ ಕ್ಯಾಲ್ಕುಲೇಷನ್. So there will be total 5 types of problems for 10 marks. You have to practice compulsory operating cost sheet, process account. Either you can solve contract, reconciliation statement or profit PV ratio calculations. So out of total 5 questions you have to answer any 3. Operating cost sheet will be your case study. So ಇವುಗಳಿಗೂ ಕೂಡ 2 ಎಕ್ಸಾಂಪಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಹಾಕ್ತೀನಿ. ಸೇಮ್ ಟು ಸೇಮ್ ಕ್ವಶನ್ಸ್ ಬರುತ್ತೆ, ಆದ್ರೆ ನಂಬರ್ಸ್ ಚೇಂಜ್ ಮಾಡಿರ್ತಾರೆ. ಮುಂದಿನ ವಿಡಿಯೋದಲ್ಲಿ ಎಕ್ಸಾಂಪಲ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.